ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು. ಬನ್ನಿ ಸ್ನೇಹಿತರೆ, ನಿಮಗೊಂದು ವಿಶೇಷ ಜಾಗದ ಪರಿಚಯ ಮಾಡಿಕೊಡುತ್ತೇನೆ. ಅದೇ ನಮ್ಮ ಸಾಗರದ ಪುಣ್ಯಕೋಟಿ ಗೋರಕ್ಷಣಾ ವೇದಿಕೆ. ಇದೇ ಗೋರಕ್ಷಣಾ ವೇದಿಕೆಯ ಪುಣ್ಯಕೋಟಿ ಗೋಶಾಲೆ. ಇಲ್ಲಿ ಬರುವ ಅಮಾಯಕ ಗೋ ಹಾಗೂ ಕರುಗಳು, ರಸ್ತೆ ಅಪಘಾತದಲ್ಲಿ ಸಿಕ್ಕಿ ತೊಂದರೆಗೆ ಒಳಗಾದ ಅಮಾಯಕ ಜೀವಿಗಳು. ಬನ್ನಿ ಸ್ನೇಹಿತರೆ, ಇಲ್ಲಿನ ಮುಖ್ಯಸ್ಥರಾದ ಶ್ರೀ ಪುರುಷೋತ್ತಮ ಹೆಗಡೆ ಅವರನ್ನು ಸಂದರ್ಶನ ಮಾಡೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ಸೊ ನಿಮ್ಮ ಆಶ್ರಮದ ಬಗ್ಗೆ ಏನು ಹೇಳ್ತೀರಾ? ಯಾವಾಗ ಶುರುವಾಗಿದ್ದು, ಏನಿದು? ಇದು ಪುಣ್ಯಕೋಟಿ ಗೋರಕ್ಷಣಾ ವೇದಿಕೆ ಅಂತ ಇದೆ ಹೆಸರು. 2008ರಲ್ಲಿ ಆರಂಭ ಮಾಡಿದ್ವಿ ಈ ಗೋರಕ್ಷಣಾ ವೇದಿಕೆಯನ್ನು. ಸಾಗರದಲ್ಲಿ ಆರಂಭ ಆಯ್ತಿದ್ದು 2008ರಲ್ಲಿ. ನಮ್ಮ ಅಕ್ಕನ ಮನೆಯಲ್ಲಿ ಆರಂಭ ಮಾಡಿದ್ವಿ. ಅಲ್ಲಿ 7 ವರ್ಷಗಳ ಕಾಲ ನಡೀತು. 7 ವರ್ಷಗಳ ಕಾಲ ನಡೀತು. ಅಲ್ಲಿ ಮತ್ತು ಗೋವುಗಳ ಸಂಖ್ಯೆನೂ ಜಾಸ್ತಿ ಆಯಿತು. ಅಷ್ಟು ಆವಾಗದು ಚಿಕ್ಕ ಜಾಗ ಆರಂಭ ಮಾಡುವಾಗ 1-2 ಶುರು ಮಾಡಿದ್ದು, 1ರಿಂದ ಶುರು ಮಾಡಿದ್ದು. ಆವಾಗದು ಸಾಕಾಗಿತ್ತು. ಸ್ವಲ್ಪ ಗೋವುಗಳ ಸಂಖ್ಯೆ ಜಾಸ್ತಿ ಆದಾಗ ಜಾಗದ ಕೊರತೆ ಆಯಿತು. ಮತ್ತು ಜನವಸತಿ ಪ್ರದೇಶದಲ್ಲಿ ಮಾಡೋದು ಕಷ್ಟ ಆಗ್ತಿತ್ತು. ಅವರಿಗೂ ಕಷ್ಟ ಆಗ್ತಿತ್ತು, ನಮಗೆ ಕಷ್ಟ ಆಗ್ತಿತ್ತಿಲ್ಲ. ಅಕ್ಕಪಕ್ಕ ಇದ್ದವರಿಗೂ ಪ್ರಾಬ್ಲಮ್ ಆಗ್ತಿತ್ತು. ಯಾಕೆ ನಮ್ಮಲ್ಲಿ ಬರುವಂಥದ್ದೆಲ್ಲ ಪೆಟ್ಟಾಗಿದ್ದು, ರಕ್ತಸ್ರಾವ ಆಗಿದ್ದು ಅದ್ರ ಮಧ್ಯೆ ಅಲ್ಲಿ ಜನವಸತಿ ಪ್ರದೇಶದಲ್ಲಿ ಅವ್ರು ಬದುಕೋದು ಕಷ್ಟ ಆಗ್ತಿತ್ತು. ಅವರಿಗೂ ಕಷ್ಟ ಆಗ್ತಿತ್ತು. ಅದ್ರ ನಂತರ ಇಲ್ಲಿ ಮುಂದುವರೆದ ಭಾಗವೇ ಇಲ್ಲಿ ಕುಂಟಗೋಡು ಅಂತೇಳಿ, ಇದು ಕುಂಟಗೋಡು ಊರಿನ ವ್ಯಾಪ್ತಿ ಬರ್ತದೆ, ಹೊಸೂರು ಗ್ರಾಮ. ಮುಂದುವರೆದ ಭಾಗವೇ ಇಲ್ಲಿ ಮುಂದುವರೆದ ಭಾಗ ಇದು ಕುಂಟಗೋಡಲ್ಲಿ ಮತ್ತೆ ಆರಂಭ ಮಾಡಿದ್ವಿ. ಈಗ ನಮ್ಮಲ್ಲಿ ಗೋವುಗಳು ಒಂದು 65 ಗೋವುಗಳು ಸುಮಾರು ಇದೆ. ಅದರಲ್ಲಿ ಗೋವು ಬಂತು, ಎಮ್ಮೆನೂ ಬಂತು, ಕೊಣನೂ ಬಂತು. ಗೋ ವಂಶ ಅಂತ ಹೇಳ್ಬೋದು. ಅಲ್ಲಿ ಹೋರಿ, ಸಣ್ಣ ಕರುಗಳು, ಹೋರಿ ಕರುಗಳು, ದನಗಳು ಎಲ್ಲವೂ ಇದ್ದಾವೆ, ನಮ್ಮಲ್ಲಿ ಇರ್ತದೆ. ಗೋಶಾಲೆಯ ಆರ್ಥಿಕ ಪರಿಸ್ಥಿತಿ ತೊಂದರೆಯಲ್ಲಿರುವುದರಿಂದ ದಾನಿಗಳು ತಮ್ಮ ಕೈಲಾದಷ್ಟು ಆರ್ಥಿಕ ಸಹಾಯ ಮಾಡಬೇಕೆಂದು ನಮ್ಮ ಚಾನೆಲ್ ಮೂಲಕ ಪುರುಷೋತ್ತಮ ಹೆಗಡೆ ಅವರು ಮನವಿ ಮಾಡಿಕೊಂಡಿರುತ್ತಾರೆ. ಈ QR ಕೋಡನ್ನು ಬಳಸಿ ಸಹಾಯ ಮಾಡಿ ಅಥವಾ ಕೆಳಗೆ ಕೊಟ್ಟಿರುವ ನಂಬರಿಗೆ ಫೋನ್ ಪೇ ಮಾಡಿ. ಧನ್ಯವಾದಗಳು. ಸೊ ಜನಗಳ ಹತ್ರ ಏನು ಹೇಳ್ಕೊತೀರಾ? ವೀಕ್ಷಕರ ಹತ್ರ ಏನೋ ಹೇಳ್ಕೊಳಕ್ಕೆ ಇಷ್ಟಪಡ್ತೀರಾ? ಖಂಡಿತ. ಇಲ್ಲಿ ನಾವು ನಡೆಸುವಂಥ ಕಾರ್ಯ ನೋಡಿ, ಕೆಲಸವನ್ನು ನೋಡಿ ಬನ್ನಿ. ತಮ್ಮ ಅಮೂಲ್ಯವಾದಂಥ ಸಹಕಾರವನ್ನು ಕೊಡಿ. ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತಲ್ಲ, ನಿಮ್ಮದು 1 ರೂಪಾಯಿಗೂ ಬೆಲೆ ಇದೆ. ನಿಮ್ಮ ಒಂದೊಂದು ರೂಪಾಯಿಗೂ ನಿಮ್ಮ ಬೆವರನಿ. ಆ ಬೆವರನಿ ನಾವು ವೇಸ್ಟ್ ಮಾಡೋದಿಲ್ಲ. ಗೋವಿಗೆ ಅದನ್ನು ಸಮರ್ಪಣೆ ಮಾಡ್ತೇವೆ ಅಂತ. ಬನ್ನಿ, ದಯಮಾಡಿ ಸಹಕಾರ ಕೊಡಿ. ಎಲ್ಲರೂ ಸೇರಿ ಸೇವೆ ಮಾಡೋಣ ಅಂತ ಹೇಳ್ಕೊಡ್ತೀನಿ. ಆಯಿತು ಸರ್, ನಿಮ್ಮನ್ನು ಭೇಟಿಯಾಗಿದ್ದು ಭಾಳ ಖುಷಿ ಆಯಿತು. ಧನ್ಯವಾದ. ನಮ್ಮ ಚಾನಲ್ ಜೊತೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಆಯಿತಾ? ಮುಂದಿನ ದಿನಗಳಲ್ಲಿ ಇನ್ನೂ ಈ ಆಶ್ರಮ ಇನ್ನೂ ಬೆಳೀಲಿ. ನಾನು ಜನಗಳ ಹತ್ರ ನಮ್ಮ ವೀಕ್ಷಕರ ಹತ್ರ ಬೇಡ್ಕೊಳ್ತೀವಿ, ಆದಷ್ಟು ಇವ್ರಿಗೆ ಸಹಾಯ ಮಾಡಿ ಅಂತ. ಆಯಿತಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದ.